ನಮಸ್ಕಾರ ಸ್ನೇಹಿತರೆ. ಯಶ್ ಅಭಿನಯದ ರಾಮಾಯಣ ಟ್ರೇಲರ್ ಬಿಡುಗಡೆಯಾದ ಮೇಲೆ ದೇಶದಾದ್ಯಂತ ಒಂದೇ ಚರ್ಚೆ ಶುರುವಾಗಿದೆ. ಕೆಲವರು ಟ್ರೇಲರ್ಗೆ ಭಾರೀ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ, ಇನ್ನೂ ಕೆಲವರು ಟೀಕೆ ಮಾಡುತ್ತಿದ್ದಾರೆ. ಆದರೆ ಈ ಎಲ್ಲ ಚರ್ಚೆಗಳ ಮಧ್ಯೆ ಕನ್ನಡ ಸಿನಿಮಾ ರಂಗದ ಅಭಿಮಾನಿಗಳ ಮನಸ್ಸಿನಲ್ಲಿ ಒಂದು ವಿಶೇಷ ಪ್ರಶ್ನೆ ಮೂಡಿದೆ. ಕನ್ನಡದಲ್ಲಿ ರಾವಣ ಪಾತ್ರವನ್ನು ಇದುವರೆಗೆ ಯಾರ್ಯಾರು ಮಾಡಿದ್ದಾರೆ? ಅದರಲ್ಲೂ ರಾಜ್ಕುಮಾರ್ ಅವರು ನಿಜವಾಗಿಯೂ ರಾವಣ, ರಾಮ ಮತ್ತು ಆಂಜನೇಯ ಈ ಮೂರೂ ಪೌರಾಣಿಕ ಪಾತ್ರಗಳಿಗೂ ಜೀವ ತುಂಬಿದ್ದಾರಾ? ಈ ಪ್ರಶ್ನೆಗೆ ಸಿಗುವ ಉತ್ತರ ನಿಮ್ಮನ್ನೇ ಅಚ್ಚರಿಗೊಳಿಸಬಹುದು. ಯಾಕೆಂದರೆ ಈ ವಿಷಯ ಇಂದಿನ ಬಹುತೇಕ ಯುವ ಪೀಳಿಗೆಗೆ ಗೊತ್ತೇ ಇಲ್ಲ. ಹಾಗಾದರೆ ಬನ್ನಿ, ಕನ್ನಡ ಸಿನಿಮಾ ರಂಗದ ಒಂದು ಅಪರೂಪದ ಇತಿಹಾಸದ ಪುಟವನ್ನು ಇಂದು ತೆರೆದು ನೋಡೋಣ. ಯಶ್ ಅಭಿನಯದ ರಾಮಾಯಣ ಟ್ರೇಲರ್ ಬಿಡುಗಡೆಯಾದ ಬಳಿಕ ಎಲ್ಲೆಡೆ ಅದರ ಬಗ್ಗೆಯೇ ಚರ್ಚೆ ನಡೆಯುತ್ತಿದೆ. ಟ್ರೇಲರ್ನಲ್ಲಿನ ಅದ್ಧೂರಿ ದೃಶ್ಯಗಳು, ಪಾತ್ರಗಳ ವಿನ್ಯಾಸ, ಸಂಗೀತ, ಗ್ರಾಫಿಕ್ಸ್ ಎಲ್ಲವೂ ಗಮನ ಸೆಳೆದಿದೆ. ಕೆಲವರು ಇದನ್ನು ಭಾರತೀಯ ಸಿನಿಮಾದ ಹೊಸ ಅಧ್ಯಾಯ ಎಂದು ಹೊಗಳುತ್ತಿದ್ದರೆ, ಮತ್ತೊಂದೆಡೆ ಕೆಲವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಈ ಎಲ್ಲ ಚರ್ಚೆಗಳ ನಡುವೆ ಕನ್ನಡ ಸಿನಿಮಾ ಅಭಿಮಾನಿಗಳು ಮತ್ತೊಂದು ಕುತೂಹಲಕಾರಿ ವಿಷಯವನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ಅದು ರಾವಣನ ಪಾತ್ರದ ಬಗ್ಗೆ. ಇಂದು ಯಶ್ ರಾವಣನ ಪಾತ್ರ ಮಾಡುತ್ತಿದ್ದಾರೆ ಎಂಬ ಕಾರಣಕ್ಕೆ ಈ ವಿಷಯ ಹೆಚ್ಚು ಚರ್ಚೆಯಾಗುತ್ತಿದೆ. ಆದರೆ ಕನ್ನಡ ಚಿತ್ರರಂಗದಲ್ಲಿ ರಾವಣನ ಪಾತ್ರವನ್ನು ಇದಕ್ಕೂ ಮುಂಚೆಯೇ ಅನೇಕ ಖ್ಯಾತ ಕಲಾವಿದರು ಮಾಡಿರುವುದು ಹಲವರಿಗೆ ಗೊತ್ತಿಲ್ಲ. ಮೊದಲು ದೇವರಾಜ್ ಅವರು ರಾವಣನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ತಮ್ಮ ಗಾಂಭೀರ್ಯ, ವ್ಯಕ್ತಿತ್ವ ಮತ್ತು ಸಂಭಾಷಣೆಯ ಮೂಲಕ ಆ ಪಾತ್ರಕ್ಕೆ ವಿಭಿನ್ನ ಮೆರುಗು ನೀಡಿದ್ದರು. ಇನ್ನು ವಜ್ರಮುನಿ ಅವರ ಹೆಸರನ್ನು ಹೇಳಲೇಬೇಕು. ಅವರ ಧ್ವನಿ, ಕಣ್ಣುಗಳ ಅಭಿನಯ ಮತ್ತು ಭಯಾನಕ ವ್ಯಕ್ತಿತ್ವ ರಾವಣನ ಪಾತ್ರಕ್ಕೆ ಅದ್ಭುತವಾಗಿ ಹೊಂದಿಕೊಂಡಿತ್ತು. ಇಂದಿಗೂ ಹಲವರು ಅವರ ಅಭಿನಯವನ್ನು ನೆನಪಿಸಿಕೊಳ್ಳುತ್ತಾರೆ. ಆದರೆ ಇವರಿಬ್ಬರಿಗಿಂತ ವಿಭಿನ್ನವಾಗಿ ವಿಶೇಷ ಸ್ಥಾನ ಪಡೆದವರು ಡಾಕ್ಟರ್ ರಾಜ್ಕುಮಾರ್. ಯಾಕೆಂದರೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ರಾಮ, ರಾವಣ ಮತ್ತು ಆಂಜನೇಯ ಈ ಮೂರೂ ಮಹತ್ವದ ಪಾತ್ರಗಳ ಜೊತೆಗೆ ಹೆಸರು ಕೇಳಿಬರುವ ಏಕೈಕ ಮಹಾನ್ ನಟ ಎಂದರೆ ಅಣ್ಣವರು. ಮೊದಲು ರಾವಣನ ಪಾತ್ರದ ಬಗ್ಗೆ ಮಾತನಾಡೋಣ. 1958 ಫೆಬ್ರವರಿ 5 ಬಿಡುಗಡೆಯಾದ ಭೂ ಕೈಲಾಸ ಸಿನಿಮಾ ಕನ್ನಡ ಚಿತ್ರರಂಗದ ಅತ್ಯಂತ ಮಹತ್ವದ ಪೌರಾಣಿಕ ಚಿತ್ರಗಳಲ್ಲಿ ಒಂದು. ಈ ಚಿತ್ರವನ್ನು ಕೆ. ಶಂಕರ್ ನಿರ್ದೇಶಿಸಿದ್ದರು. ಈ ಸಿನಿಮಾದಲ್ಲಿ ರಾವಣನ ಪಾತ್ರವನ್ನು ಡಾಕ್ಟರ್ ರಾಜ್ಕುಮಾರ್ ನಿರ್ವಹಿಸಿದ್ದರು. ರಾವಣ ಎಂದರೆ ಕೇವಲ ಖಳನಾಯಕ ಮಾತ್ರ ಅಲ್ಲ, ಮಹಾನ್ ಶಿವಭಕ್ತ, ಅಪಾರ ಜ್ಞಾನ ಹೊಂದಿದ ರಾಜ, ಸಂಗೀತಜ್ಞ, ಯೋಧ ಮತ್ತು ಅದ್ಭುತ ವ್ಯಕ್ತಿತ್ವದ ಪ್ರತೀಕ. ಈ ಎಲ್ಲ ಗುಣಗಳನ್ನು ಒಂದೇ ಪಾತ್ರದಲ್ಲಿ ಸಮತೋಲನದಿಂದ ತೋರಿಸುವುದು ತುಂಬ ಕಷ್ಟ. ಆದರೆ ಅಣ್ಣವರು ತಮ್ಮ ಅದ್ಭುತ ಅಭಿನಯದ ಮೂಲಕ ರಾವಣನನ್ನು ಪರದೆಯ ಮೇಲೆ ಜೀವಂತವಾಗಿರಿಸಿದರು. ಇಂದಿಗೂ ಭೂಕೈಲಾಸ ಚಿತ್ರದ ಅನೇಕ ದೃಶ್ಯಗಳು ಸಿನಿಪ್ರೇಮಿಗಳ ಮನಸ್ಸಿನಲ್ಲಿ ಉಳಿದಿದೆ. ಅಷ್ಟೇ ಅಲ್ಲ, ಆ ಕಾಲದ ಪ್ರೇಕ್ಷಕರು ಈ ಪಾತ್ರವನ್ನು ಅಪಾರವಾಗಿ ಮೆಚ್ಚಿಕೊಂಡಿದ್ದರು. ಇದಾದ ನಂತರ ಅಣ್ಣವರು ಮತ್ತೊಮ್ಮೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸಿಕೊಂಡರು. 1963 ಡಿಸೆಂಬರ್ 17 ಬಿಡುಗಡೆಯಾದ ರಾಮಾಂಜನೇಯ ಯುದ್ಧ ಚಿತ್ರದಲ್ಲಿ ಅವರು ಶ್ರೀರಾಮನ ಪಾತ್ರ ನಿರ್ವಹಿಸಿದರು. ಈ ಚಿತ್ರದಲ್ಲಿ ರಾಮನ ಶಾಂತ ಸ್ವಭಾವ, ಧರ್ಮನಿಷ್ಠೆ ಮತ್ತು ಆದರ್ಶ ವ್ಯಕ್ತಿತ್ವವನ್ನು ಅಣ್ಣ ಅವರು ಅತ್ಯಂತ ಸಹಜವಾಗಿ ತೋರಿಸಿದ್ದರು. ಆಂಜನೇಯನ ಪಾತ್ರವನ್ನು ಖ್ಯಾತ ನಟ ಉದಯ್ ಕುಮಾರ್ ನಿರ್ವಹಿಸಿದ್ದರು. ಎಂ. ನಾಗೇಶ್ವರರಾವ್ ಮತ್ತು ಎಂ. ಎಸ್. ನಾಯಕ್ ಈ ಚಿತ್ರವನ್ನು ನಿರ್ದೇಶಿಸಿದ್ದರು. ರಾಮ ಮತ್ತು ಆಂಜನೇಯನ ಭಕ್ತಿಯ ಸಂಬಂಧವನ್ನು ಚಿತ್ರ ಅತ್ಯಂತ ಸುಂದರವಾಗಿ ಕಟ್ಟಿಕೊಟ್ಟಿತ್ತು. ಆದರೆ ಇಲ್ಲಿ ಮತ್ತೊಂದು ಅಪರೂಪದ ಸಂಗತಿ ಇದೆ. ಅದು ಆಂಜನೇಯನ ಪಾತ್ರ. ಬಹುತೇಕ ಜನರಿಗೆ ಗೊತ್ತಿಲ್ಲದ ಒಂದು ವಿಷಯವೆಂದರೆ, ಅಣ್ಣ ಅವರು ಆಂಜನೇಯನ ಪಾತ್ರದಲ್ಲಿಯೂ ನಟಿಸಿದ್ದರು. ಹೌದು, ನಿಜ. ದೂರದ ಬೆಟ್ಟ ಸಿನಿಮಾದಲ್ಲಿ ಹಳ್ಳಿಯ ಯುವಕರು ಲಂಕಾದಹನ ಎಂಬ ನಾಟಕ ಪ್ರದರ್ಶಿಸುವ ದೃಶ್ಯವಿತ್ತು. ಆ ನಾಟಕದಲ್ಲಿ ಆಂಜನೇಯನ ಪಾತ್ರವನ್ನು ಸ್ವತಃ ರಾಜ್ಕುಮಾರ್ ಮಾಡಿದ್ದರು. ಈ ದೃಶ್ಯದ ಚಿತ್ರೀಕರಣ ಕೂಡ ಸಂಪೂರ್ಣವಾಗಿ ಮುಗಿದಿತ್ತು. ಅಷ್ಟೇ ಅಲ್ಲ, ಚಿತ್ರದ ಮೊದಲ ಪ್ರತಿಯಲ್ಲೂ ಈ ದೃಶ್ಯ ಸೇರಿಸಲಾಗಿತ್ತು. ಆದರೆ ನಂತರ ಸಿನಿಮಾ ನೋಡಿದ ರಾಜ್ಕುಮಾರ್, ನಿರ್ಮಾಪಕ ವರದರಾಜ್ ಹಾಗೂ ನಿರ್ದೇಶಕ ಸಿದ್ದಲಿಂಗೆ ಅವರು ಮಹತ್ವದ ನಿರ್ಧಾರ ಕೈಗೊಂಡರು. ಅವರು ಈ ದೃಶ್ಯವನ್ನು ಚಿತ್ರದಿಂದ ಸಂಪೂರ್ಣವಾಗಿ ತೆಗೆದುಹಾಕಿದರು. ಇದಕ್ಕೆ ಕಾರಣ ಏನು? ಅದು ಅತ್ಯಂತ ಸುಂದರವಾದ ಕಾರಣ. ಆ ನಾಟಕದ ದೃಶ್ಯಗಳಲ್ಲಿ ಹಳ್ಳಿಯ ಯುವಕರು ಅಭಿನಯಿಸುವಾಗ ಆಗುವ ಸಣ್ಣ ಪುಟ್ಟ ತಪ್ಪುಗಳನ್ನು ಹಾಸ್ಯ ರೂಪದಲ್ಲಿ ತೋರಿಸಲಾಗಿತ್ತು. ಚಿತ್ರದಲ್ಲಿ ಅದು ಮನರಂಜನೆಗಾಗಿ ಸೇರಿಸಲಾಗಿದ್ದರೂ ನಂತರ ಅಣ್ಣವರು ಒಂದು ಮಾತು ಹೇಳಿದರು ಎನ್ನಲಾಗುತ್ತದೆ. ನಾವೆಲ್ಲರೂ ರಂಗಭೂಮಿಯಿಂದ ಬಂದವರು. ನಾಟಕ ಮಾಡುವ ಯುವಕರನ್ನು ನಾವು ಪ್ರೋತ್ಸಾಹಿಸಬೇಕು. ಅವರ ಪ್ರಯತ್ನವನ್ನು ಹಾಸ್ಯ ಮಾಡಬಾರದು. ಈ ಒಂದು ಚಿಂತನೆಯೇ ಆ ದೃಶ್ಯವನ್ನು ತೆಗೆದುಹಾಕುವಂತೆ ಮಾಡಿತು. ಒಬ್ಬ ನಟನಾಗಿ ಮಾತ್ರವಲ್ಲ, ಕಲೆಯನ್ನು ಗೌರವಿಸುವ ವ್ಯಕ್ತಿಯಾಗಿ ಅಣ್ಣವರು ಎಷ್ಟು ದೊಡ್ಡವರಾಗಿದ್ದರು ಎಂಬುದಕ್ಕೆ ಇದು ಜೀವಂತ ಉದಾಹರಣೆ. ಈ ಮಾಹಿತಿಯನ್ನು ದೂರದ ಬೆಟ್ಟ ಚಿತ್ರದ ಸ್ಥಿರ ಛಾಯಾಗ್ರಾಹಕರಾಗಿದ್ದ ಪ್ರಗತಿ ಅಶ್ವಥ್ ನಾರಾಯಣ್ ಅವರು ತಮ್ಮ ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ದಾರೆ. ಇಂತಹ ಅಪರೂಪದ ಮಾಹಿತಿಗಳು ಇಂದಿನ ಪೀಳಿಗೆಗೆ ತಲುಪುವುದು ತುಂಬ ಮುಖ್ಯ.
ಇಂದು ಯಶ್ ಅವರ ರಾಮಾಯಣ ಸಿನಿಮಾ ಮೂಲಕ ಮತ್ತೆ ರಾವಣನ ಪಾತ್ರ ಚರ್ಚೆಗೆ ಬಂದಿದೆ. ಆದರೆ ಅದಕ್ಕಿಂತ ಹಲವು ದಶಕಗಳ ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಅವರು 3 ವಿಭಿನ್ನ ಪೌರಾಣಿಕ ಪಾತ್ರಗಳ ಮೂಲಕ ಇತಿಹಾಸವನ್ನು ನಿರ್ಮಿಸಿದ್ದರು. ರಾವಣನ ಶೌರ್ಯ, ರಾಮನ ಆದರ್ಶ ಮತ್ತು ಆಂಜನೇಯನ ಭಕ್ತಿ, ಈ 3 ಭಾವನೆಗಳನ್ನು ಒಬ್ಬನೇ ನಟನ ಮೂಲಕ ನೋಡುವ ಅವಕಾಶ ಕನ್ನಡಿಗರಿಗೆ ಸಿಕ್ಕಿತ್ತು. ಇದೇ ಕಾರಣಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೇವಲ ನಟ ಎಂದು ಕರೆಯುವುದಕ್ಕಿಂತ ಕನ್ನಡದ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕ ಎಂದು ಕರೆಯುವುದು ಹೆಚ್ಚು ಸೂಕ್ತ. ಯಶ್ ಅವರ ರಾಮಾಯಣ ಸಿನಿಮಾ ಬಿಡುಗಡೆಯಾದ ಬಳಿಕ ಹೊಸ ಪೀಳಿಗೆಯವರು ಮತ್ತೆ ಈ ಹಳೆಯ ಸಿನಿಮಾಗಳನ್ನು ಹುಡುಕಿ ನೋಡುವ ಸಾಧ್ಯತೆ ಕೂಡ ಇದೆ. ಅದು ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಹೊಸದಾಗಿ ಪರಿಚಯಿಸುವ ಒಂದು ಅವಕಾಶವೂ ಆಗಬಹುದು. ಹಾಗಾದರೆ ಸ್ನೇಹಿತರೆ, ರಾವಣನ ಪಾತ್ರದಲ್ಲಿ ನಿಮಗೆ ಹೆಚ್ಚು ಇಷ್ಟವಾದವರು ಯಾರು? ಅಣ್ಣವರ, ವಜ್ರಮುನಿಯ, ದೇವರಾಜ್ ಅವರ, ಅಥವಾ ಯಶ್ ಅವರ ಹೊಸ ಅವತಾರಕ್ಕಾಗಿ ಕಾಯುತ್ತಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿಯ ಕನ್ನಡ ಸಿನಿಮಾ ಇತಿಹಾಸ, ಅಪರೂಪದ ಸಂಗತಿಗಳು ಮತ್ತು ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ